ಬೆಂಗಳೂರು ಉತ್ತರ ಬಿಜೆಪಿ ಕ್ಷೇತ್ರದಲ್ಲಿ ಬಂಡಾಯ ಹೆಚ್ಚಾಗ್ತಾ ಇದೆಯಾ? ಹೊರಗಡೆ ಅಭ್ಯರ್ಥಿ ಶೋಭಾ ವಿರುದ್ಧ ಕಡಿಮೆ ಆಗ್ತಾ ಇಲ್ಲ ಮುನಿಸು. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಂಡಾಯವೆದ್ದಿದ್ದಾರೆ ಬಿಎಸ್ವೈ ಶಿಷ್ಯ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲ, ಅಸಮಾಧಾನ, ಬೇಸರ, ಮುನಿಸು ಎಲ್ಲವೂ ಇದ್ದ ಹಾಗೆ ಕಾಣಿಸ್ಕೊಳ್ತಾ ಇದೆ. ಒಂದಷ್ಟು ಜನಕ್ಕೆ ಬಹಳಷ್ಟು ಅಸಮಾಧಾನ ಇದೆ. ಸೊ ಆ ಕಾರಣಕ್ಕಾಗಿ ಬಂಡಾಯ ಹೇಳ್ತಾ ಇದ್ದಾರೆ. ಸೊ ಬಂಡಾಯ ಅಭ್ಯರ್ಥಿಯಾಗಿ ಬಿಜೆಪಿ ಕಾರ್ಯಕರ್ತ ನಂಜುಂಡಸ್ವಾಮಿ ಕಣಕ್ಕಿಳಿತಿದ್ದಾರೆ. ಹಿಂದೆ ಪ್ರತಿ ಬಾರಿ ವಿಜಯೇಂದ್ರ ವಿರುದ್ಧ ಗುಡುಕ್ತಾ ಇದ್ರು ನಂಜುಂಡಸ್ವಾಮಿ. ಇದೀಗ ಶೋಭಾ ಕರಂದ್ಲಾಜೆಗೆ ಸಡ್ಡು ಹೊಡೆದಿದ್ದಾರೆ ನಂಜುಂಡಸ್ವಾಮಿ. ಶೋಭಾ ವಿರುದ್ಧ ನನ್ನ ಹೋರಾಟ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತ. ಸೊ ನಂಜುಂಡಸ್ವಾಮಿ ಬಹಳಷ್ಟು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ನನ್ನ ಹೋರಾಟ ಏನಿದ್ರು ಅದು ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಅಂತ ನೇರ ಸಡ್ಡು ಹೊಡಿತಾ ಇದ್ದಾರೆ. ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಬಹಳಷ್ಟು ಬಾರಿ ಅಸಮಾಧಾನವನ್ನ ಹೊರ ಹಾಕಿದ್ರು. ವಿಜಯೇಂದ್ರ ವಿರುದ್ಧ ನೇರವಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು. ಬಟ್ ಇದೀಗ ಶೋಭಾ ಕರಂದ್ಲಾಜೆ ವಿರುದ್ಧ ಕಣಕ್ಕಿಳಿಯುವುದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ನಂಜುಂಡಸ್ವಾಮಿ ಇದೀಗ ಶೋಭಾ ಕರಂದ್ಲಾಜೆಗೆ ಸಡ್ಡು ಹೊಡೆಯೋ ನಿಟ್ಟಿನಲ್ಲಿ ತಯಾರಿ ಮಾಡಿಕೊಂಡಿದ್ದಾರೆ. ಶೋಭಾ ವಿರುದ್ಧ ನನ್ನ ಹೋರಾಟ ಅಂತ ಬಿಜೆಪಿಯ ಕಾರ್ಯಕರ್ತ ನಂಜುಂಡಸ್ವಾಮಿ ಹೇಳ್ತಾ ಇದ್ದಾರೆ. ಸೊ ಇದು ಬಿಜೆಪಿಗೆ ಯಾವ ರೀತಿಯಾಗಿ ತಲೆನೋವು ತಂದೊಡ್ಡುತ್ತೆ, ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಯಾರಾದರೂ ಮಾತುಕತೆ ನಡೆಸ್ತಾರಾ, ಆ ಮಾತುಕತೆ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅಸಮಾಧಾನ, ಈ ಬಂಡಾಯ ಇದೆಲ್ಲವೂ ಕೂಡ ಬಿಜೆಪಿಗೆ ಒಂದು ರೀತಿಯಾಗಿ ಟೆನ್ಷನ್ ಅನ್ನು ತಂದೊಡ್ತಾ ಇದೆ. ಬಂಡಾಯ ಅಭ್ಯರ್ಥಿಯಾಗಿ ಬಿಜೆಪಿ ಕಾರ್ಯಕರ್ತ ನಂಜುಂಡಸ್ವಾಮಿ ಕಣಕ್ಕಿಳಿಯುವುದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಇವರನ್ನ ಯಾರಾದರೂ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರಾ ಅಥವಾ ಈ ನಿರ್ಧಾರಕ್ಕೆ ಇವರು ಕಟ್ಟು ಬೀಳ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಒಟ್ಟಿನಲ್ಲಿ ಶೋಭಾ ಕರಂದ್ಲಾಜೆ ಅವ್ರಿಗೂ ಕೂಡ ಇದೊಂದು ರೀತಿಯಾದಂಥ ಟೆನ್ಷನ್ ಆಗಿದೆ. ಶೋಭಾ ಕರಂದ್ಲಾಜೆ ಅವರಿಗೆ ಚಿಕ್ಕಮಗಳೂರಲ್ಲಿ ಗೋ ಬ್ಯಾಕ್ ಅಂತ ಬೆಂಗಳೂರಿಗೆ ಕಳಿಸಿದ್ರು. ಬೆಂಗಳೂರಿನಲ್ಲೂ ಕೂಡ ಇವ್ರು ಹೊರಗಿನವರು ಇವ್ರಿಗೆ ಯಾಕೆ ಇಲ್ಲಿ ಟಿಕೆಟ್ ಕೊಡಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇವರ ಬದಲು ಪಕ್ಷಕ್ಕಾಗಿ ದುಡಿದಂಥ ಅನೇಕ ಕಾರ್ಯಕರ್ತರು ಇದ್ರು, ಅವ್ರುಗಳಿಗೆ ಟಿಕೆಟ್ ಅನ್ನ ಕೊಡಬಹುದಿತ್ತು ಅನ್ನುವಂಥ ಕೂಗುಗಳು ಕೇಳಿ ಬರ್ತಾ ಇತ್ತು. ಅದರ ನಡುವೆ ನಂಜುಂಡಸ್ವಾಮಿ ಮಾತ್ರ ನೇರವಾಗಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೇಳ್ಕೊಂಡಿದ್ದಾರೆ ಮತ್ತು ಬಂಡಾಯವಾಗಿ ಕಣಕ್ಕಿಳಿತಾ ಇದ್ದಾರೆ. ನೋಡಿ, ಶೋಭಾ ಕರಂದ್ಲಾಜೆ ವಿರುದ್ಧ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ನಂಜುಂಡಸ್ವಾಮಿ. ಈ ಹಿಂದೆ ವಿಜಯೇಂದ್ರ ವಿರುದ್ಧ ನೇರವಾದಂಥ ಆರೋಪಗಳನ್ನು ಮಾಡ್ತಾ ಇದ್ರು. ಈಗ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಮಾಡ್ತಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದೆ ಚುನಾವಣೆಗೆ ಇಳಿಯೋದಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಂಡಾಯವಾಗಿ ಕಣಕ್ಕೆ ಇಳಿತಾ ಇದ್ದಾರೆ. ಸೊ ಇದು ಬಿಜೆಪಿಗೆ ಒಂದು ರೀತಿಯಾದಂಥ ತಲೆನೋವು, ತಲೆಬಿಸಿಯನ್ನು ತಂದೊಡ್ಡಿದೆ. ಈ ಸಂದರ್ಭದಲ್ಲಿ ಈ ಅಸಮಾಧಾನ, ಈ ಭಿನ್ನಾಭಿಪ್ರಾಯಗಳು ಎಲ್ಲವನ್ನ ಶಮನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಕೂಡ ಮಾಡಲಾಗ್ತಿದೆ. ಆದರೆ ನಂಜುಂಡಸ್ವಾಮಿ ಮಾತ್ರ ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.